Dear students, today we discuss about important grammar point of English, that is synonyms. Synonyms means ಸಮಾನಾರ್ಥಕ ಪದಗಳು. ಈ ಸಮಾನಾರ್ಥಕ ಪದಗಳನ್ನು ಎಲ್ಲ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದಲ್ಲ ಎರಡು ಕೇಳ್ತಾರೆ. ಹಾಗಾದರೆ ಇಲ್ಲಿ ಇರುವಂಥ ಒಂದನೇ ಲಿಸ್ಟ್ ಯಾವುದು ಅಂದರೆ ವರ್ಡ್ಸ್ ಅದಂತರ ಸಿನೋನಿಮ್ಸ್. ಈ ಪದದ ಸಮಾನಾರ್ಥಕ ಇಲ್ಲಿ ಕೊಟ್ಟಿದೆ, ಈ ಪದಗಳ ಅರ್ಥ ಇಲ್ಲಿ ಕೊಟ್ಟಿದೆ. ಕನ್ನಡದಲ್ಲಿ ಅರ್ಥನೂ ಇದೆ, ಸಮಾನಾರ್ಥಕನೂ ಇದೆ. ಹಾಗಾದರೆ ಯಾವ ಶಬ್ದ ಸಮಾನಾರ್ಥಕ ಅನ್ನೋದು ಇಲ್ಲಿ ಲಿಸ್ಟ್ ಇದೆ ನೋಡಿ. ಒಂದನೇದು ವಂಡರ್ಫುಲ್ ಅಂದರೆ ಗ್ರೇಟ್ ಅಂದರೆ ಅದ್ಭುತ. ವೈಡ್, ಬ್ರಾಡ್, ಅಗಲವಾದ ಅಥವಾ ವಿಶಾಲವಾದ ಅನ್ನುವಂಥ ಅರ್ಥವನ್ನು ಇದು ಕೊಡ್ತದೆ. ಕೈಂಡ್ ಅಂದರೆ ಹೆಲ್ಪ್ಫುಲ್, ಕೇರಿಂಗ್ ಪರ್ಸನ್, ಕೇರಿಂಗ್, ಸಹೃದಯಿ ಅಥವಾ ಕರುಣಾಮಯಿ ಎನ್ನುವಂಥ ಅರ್ಥವನ್ನು ಅದು ಕೊಡ್ತದೆ. ನೆಕ್ಸ್ಟ್ ಸರ್ಟನ್ ಶ್ಯೂರ್ ಆಗಿ ಬರ್ತೀನಿ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ಬರ್ತೇನೆ, ಖಂಡಿತ, ನಿಜವಾಗಿಯೂ, ಖಚಿತವಾಗಿಯೂ, ಕನ್ಫರ್ಮ್ ಆಗಿಯೂ ಅನ್ನುವಂಥ ಅರ್ಥವನ್ನು ಇದು ಕೊಡ್ತದೆ. ಫ್ಲಿಕರ್ಸ್ ಅಂದರೆ ಶೈನ್ ಡಿಮ್ಲಿ, ಶೈನ್ ಮಿನುಗೋದು, ಡಿಮ್ ಅಂದರೆ ಸ್ವಲ್ಪ ಮಬ್ಬಾಗಿ ಮಿನುಗೋದು. ಸ್ಕೇರ್ಸ್ಲಿ, ರೇರ್ಲಿ ಅಂದರೆ ಅಪರೂಪದ. ಹಾಗಾದರೆ ರೇರ್ಲಿ ವರ್ಡ್ ಅಪೋಸಿಟ್ ಏನಾಗ್ತದೆ ಅಂದರೆ ಕಾಮನ್. ಭಾಳ ರೇರಲ್ಲಿ ಅದು ಸಿಗೋದು ಅಂತ ಇರ್ತಾರೆ. ರೇರ್ ಅಂದರೆ ಅಪರೂಪ ಸಿಗುವಂಥದ್ದು, ಕಾಮನ್ ಅಂದರೆ ಸಾಮಾನ್ಯವಾಗಿ ಸಿಗುವಂಥದ್ದು. ವಿಸ್ಪರ್ ಅಂದರೆ ಇನ್ ಅ ಲೋ ವಾಯ್ಸ್, ಪಿಸು ಮಾತು. ಡಿಲೈಟೆಡ್, ಡಿಲೈಟ್ ಅಂದರೆ ಹ್ಯಾಪಿ, ಅತಿಯಾದ ಆನಂದ. ಅಪ್ರಿಷಿಯೇಟ್, ಪ್ರೈಸ್, ಪ್ರಶಂಸಿಸು. ಬಾಫ್ಸ್, ಬ್ರಾಂಚಸ್, ಟೊಂಗೆಗಳು. ಮ್ಯಾಗ್ನಿಫಿಸೆಂಟ್, ಗ್ರೇಟ್, ವಂಡರ್ಫುಲ್, ಸುಂದರವಾದ. ನೋಡಿ, ಈ ಪ್ರಶ್ನೆಯನ್ನು ಮೊನ್ನೆ ನಡೆದಂತಹ ಪರೀಕ್ಷೆಯಲ್ಲಿ ಇದನ್ನು ಕೇಳಿದ್ದಾರೆ. ಯಾವ ಪರೀಕ್ಷೆ ಅಂತಂದಾಗ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ಗಮನಿಸಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 12. ಇನ್ವಾಲ್ವ್ಡ್ ಅಂದರೆ ಎಂಗೇಜ್ ಅಂದರೆ ಅದರಲ್ಲಿ ತೊಡಗಿಸಿಕೊಳ್ಳುವುದು. ನೆಕ್ಸ್ಟ್ ಅಡ್ವೆಂಚರಸ್, ಡೇರಿಂಗ್, ಸಾಹಸಮಯ ಕೆಲಸಗಳು ಅಥವಾ ಸಾಹಸದ. ಸೇಜ್, ಹೆರ್ಮಿಟ್, ಸನ್ಯಾಸಿ ಅಥವಾ ಋಷಿ. ನೆಕ್ಸ್ಟ್ ಗ್ರೀಟ್ ಅಂದರೆ ವೆಲ್ಕಮ್ ಮಾಡು, ಸ್ವಾಗತ. ಸ್ವಾಗತ, ಖುಷಿಯನ್ನು ತೋರ್ಪಡಿಸುವಂಥದ್ದು. ಎಂಟೈರ್, ಕಂಪ್ಲೀಟ್, ಓಲ್, ಎಲ್ಲ. ಎಂಟೈರ್ ಅಂದರೆ ಎಲ್ಲವನ್ನು ಅನ್ನುವಂಥ ಅರ್ಥವನ್ನು ಹೊಂದದೆ. ಅಮೇಜಿಂಗ್, ಸರ್ಪ್ರೈಸಿಂಗ್, ಆಶ್ಚರ್ಯಕರ. ವಾಟ್ ಸರ್ಪ್ರೈಸ್ ಅಂತಿರ್ತಾರೆ. ಭಾವಸೂಚಕ ಚಿಹ್ನೆಯನ್ನು ಬಳಸುವಂತಹ ಪದಗಳಿವು, ಆಶ್ಚರ್ಯಕರ. ವಿಸ್ಡಮ್, ನಾಲೆಜ್, ಲರ್ನಿಂಗ್. ವಿಸ್ಡಮ್ ಅಂದರೆ ಜ್ಞಾನ. ಮೈಟ್ ಅಂದರೆ ಸ್ಟ್ರೆಂತ್, ಇದರ ಅರ್ಥ ಶಕ್ತಿ, ಬಲ, ಸಾಮರ್ಥ್ಯ. ನೆಕ್ಸ್ಟ್ ಪ್ಲೀಸೆಂಟ್ ಅಂದರೆ ಸುಂದರವಾದ ಅಥವಾ ನೈಸ್ ಅಂದರೆ ಸುಮಧುರವಾದ. ಮೀಡೋ ಅಂದರೆ ಗ್ರಾಸ್ ಲ್ಯಾಂಡ್ ಅಂದರೆ ಹುಲ್ಲುಗಾವಲು. ಎಕ್ಸೆಪ್ಟ್ ಅಂದರೆ ಅಗ್ರಿ, ಒಪ್ಪಿಕೊಳ್ಳೋದು. ಏಕ್, ಪೇನ್, ನೋವು ಅಂತಿರ್ತಾವೆ ನೋಡ್ರಿ. ಹೆಡ್ ಏಕ್ ಆಗಿದೆ. ಹೆಡ್ ಏಕ್ ಅಂದರೆ ತಲೆನೋವು. ಏಕ್ ಅಂದರೆ ಪೇನ್ ಅಥವಾ ನೋವು. ಫೇರ್, ಬ್ಯೂಟಿಫುಲ್, ಸುಂದರವಾದ. BEAUTIFUL, ಬ್ಯೂಟಿಫುಲ್ ಅಂದರೆ ಸುಂದರವಾದ. ನೆಕ್ಸ್ಟ್ ಡಿಸೈರ್ ಅಂದರೆ ವಿಶ್, ಆಸೆ. ಸ್ಕಾಲರ್, ಎ ಲರ್ನ್ಡ್ ಪರ್ಸನ್, ಬುದ್ಧಿವಂತಿಕೆ ಉಳ್ಳಂಥ ಅಪಾರ ಜ್ಞಾನವನ್ನು ಹೊಂದಿದಂಥ ವ್ಯಕ್ತಿ ಅವನಿಗೆ ನಾವೇನು ಕರಿತೀವಿ?
ಪಂಡಿತ ಅಂತ ಕರಿತೀವಿ. ಮಾಂಕ್ ಅ ಹೋಲಿ ಮ್ಯಾನ್, ಸನ್ಯಾಸಿ. ಅಚೀವ್ಮೆಂಟ್ ಅ ಗ್ರೇಟ್ ವರ್ಕ್, ಸಾಧನೆ. ಲಾಂಚ್ ಅಂದರೆ ಸೆಂಡ್ ಕಳಿಸು. ಪ್ಲೇಮೇಟ್ ಫ್ರೆಂಡ್, ಸ್ನೇಹಿತ, ಗೆಳೆಯ. ಅವಾಯ್ಡೆಡ್ ನಿರಾಕರಿಸು. ರೇರ್ ಅನ್ಕಾಮನ್, ಅಪರೂಪದ. ಬೋಲ್ಡ್ ಕರೇಜಸ್, ದಿಟ್ಟ, ಹೆದರದಂಥ ವ್ಯಕ್ತಿ. ಇವು ಅಂದರೆ ಈವ್ನಿಂಗ್, ಸಾಯಂಕಾಲ ಅಥವಾ ಸಂಜೆ. ಪ್ರೆಸಿಡೆಂಟ್ ಚೇರ್ಮನ್, ಅಧ್ಯಕ್ಷ. ಎರರ್ ಮಿಸ್ಟೇಕ್, ತಪ್ಪು. ಲೋಡಿಂಗ್ ಲೋಡ್, ಭಾರ. ಡ್ರ್ಯಾಗ್ ಎಳೆ, ಪುಲ್ ಅಂದ್ರೂ ಕೂಡ ಎಳೆ. ಈಗ ನೋಡಿರ್ಬೋದು ಕೆಲವು ಡೋರ್ಗಳ ಮೇಲೆ ಬರ್ತಾರೆ ಪುಲ್ ಆ್ಯಂಡ್ ಪುಷ್ ಅಂದರೆ ದೂಡುವುದು, ಪುಲ್ ಅಂದರೆ ಎಳೆಯುವುದು. ಇದು ಅಪೋಸಿಟ್ ವರ್ಡ್ ಆಗ್ತದೆ. ಪುಲ್ ಅಪೋಸಿಟ್ ವರ್ಡ್ ಪುಷ್. ನೆಕ್ಸ್ಟ್ ಚೇಸ್ ಅಂದರೆ ಡ್ರೋ, ಬೆನ್ನತ್ತು. ಮೆರಿಲಿ ಓನ್ಲಿ ಅಂದರೆ ಕೇವಲ. ಕ್ವೈಟ್ ಲೀವ್, ಬಿಟ್ಟುಬಿಡು. ಅಥಾರಿಟಿ ಅಂದರೆ ಪವರ್, ಅಧಿಕಾರ. ಭಾಳ ಅಥಾರಿಟಿ, ಭಾಳಷ್ಟು ಸ್ಟ್ರಿಕ್ಟ್ ಅಥಾರಿಟಿ ಅಂತಿರ್ತಾರೆ. ಅಥಾರಿಟಿ ಅಂದರೆ ಅಧಿಕಾರ. ಅವರ ಅಧಿಕಾರ ಏನಪ್ಪ ಅಂದ್ರೆ ಕಾರ್ಯ ಭಾಳಷ್ಟು ನಿಷ್ಠೆ ಏನಿರ್ತದೆ ಮತ್ತು ಕಾನೂನಾತ್ಮಕವಾಗಿರ್ತದೆ ಅನ್ನುವಂಥ ಅರ್ಥ ಅನ್ನೋದು ಕೊಡ್ತದೆ. ನೆಕ್ಸ್ಟ್ ಪ್ರೊಟೆಕ್ಟ್, ಸೇವ್, ಕಾಪಾಡು ಅಥವಾ ರಕ್ಷಿಸು. ವ್ಯಾಲ್ಯೂ ಕಾಸ್ಟ್, ಬೆಲೆ. ಮೆಲ್ಟ್ ಆ್ಯಂಡ್ ಫ್ರೀಜ್, ಕರಗು. ಫ್ರೀಜ್ ಅಂದರೆ ಗಟ್ಟಿ ಮಾಡೋದು. ಫ್ರಿಜ್ ಒಳಗೆ ಏನಾಗ್ತದೆ, ಫ್ರೀಜ್ ಆಗ್ತದೆ ವಸ್ತು. ನೀವು ನೀರನ್ನು ಇಟ್ಟರೆ ಅದು ಮಂಜುಗಡ್ಡೆ ಆಗ್ತದೆ, ಗಟ್ಟಿ ಆಗ್ತದೆ. ಆ್ಯಂಡ್ ಫ್ರೀಜ್ ಅಂದರೆ ಮೆಲ್ಟ್ ಆಗೋದು, ಕರಗೋದು. ಸ್ಟೀಲ್ ಥೀವ್, ಕಳ್ಳತನ ಮಾಡೋದು. ಲಾಯಲ್ಟಿ ಫೇತ್ಫುಲ್, ನಿಷ್ಠೆ. ಫ್ರೆಂಡ್ಶಿಪ್ ಒಳಗೆ ಇರುವಂಥದ್ದು ಲಾಯಲ್ಟಿ ಏನಪ್ಪ ಅಂದರೆ ನಿಷ್ಠೆ. ನೆಕ್ಸ್ಟ್ ರೈಡ್ ಅಂದರೆ ಜರ್ನಿ ಅಂದರೆ ಸವಾರಿ. ಟ್ರಬಲ್ ಅಂದರೆ ಪ್ರಾಬ್ಲಮ್, ತೊಂದರೆ, ಸಮಸ್ಯೆ. ಎರರ್ ಮಿಸ್ಟೇಕ್, ತಪ್ಪು. ಹಾನರೇಬಲ್ ರೆಸ್ಪೆಕ್ಟ್ಫುಲ್ ಅಂದರೆ ಗೌರವಾನ್ವಿತ. ಈಗ ಅಂತಿರ್ತಾನೆ ಹಾನರೇಬಲ್ ಗೆಸ್ಟ್, ಹಾನರೇಬಲ್ ಪ್ರೆಸಿಡೆಂಟ್, ಗೌರವಾನ್ವಿತ ಅಧ್ಯಕ್ಷ, ಗೌರವಾನ್ವಿತ ಅತಿಥಿಗಳು ಅನ್ನುವಂಥ ಪದವನ್ನು ಇದು ಹೊಂದಿದೆ. ಎನ್ಸಿಯಂಟ್ ಅಂದರೆ ಓಲ್ಡ್, ಹಳೆಯ. ನಿಯರ್ ಕ್ಲೋಸ್, ಸಮೀಪ. ಫಾರ್ಗಿವ್ ಪಾರ್ಡನ್, ಕ್ಷಮಿಸು. ಫಾರ್ಗಿವ್ ಮೀ ಅಂತಿರ್ತಾರೆ, ಕ್ಷಮಿಸು. ಡೌಟ್ ಸಸ್ಪೆಕ್ಟ್, ಅನುಮಾನ. ಅವನ ಮೇಲೆ ನಂಗೆ ಸಸ್ಪೆಕ್ಟ್ ಅಂದರೆ ಡೌಟ್ ಐತಿ, ಅನುಮಾನ. ಚಾಪ್ ಕಟ್ ಡೌನ್, ಕತ್ತರಿಸು. ಚಾಪ್ ದ ಟ್ರೀ, ಗಿಡವನ್ನು ಕತ್ತರಿಸು, ಮರವನ್ನು ಕತ್ತರಿಸು. ಕಟ್ ಡೌನ್. ರೇಸ್ ಲಿಫ್ಟ್, ಎತ್ತು ಅಥವಾ ಎಬ್ಬಿಸು. ಈಗ ಅಂತಿರ್ತಾರೆ ರೇಸ್ ಯುವರ್ ಹ್ಯಾಂಡ್ಸ್ ಅಂತಿರ್ತಾರೆ. ಹಾಗೆ ರೇಸ್ ಅಂದರೆ ಲಿಫ್ಟ್, ಎತ್ತು. ಈ ರೀತಿಯಾಗಿ ನಾವು ಪ್ರಮುಖ ಸಿನೋನಿಮ್ಗಳನ್ನು ಲಿಸ್ಟ್ ಮಾಡಿದ್ದೀವಿ. ಈ ವ್ಯಾಕರಣಾಂಶ, ಈ ಸಿನೋನಿಮ್ಸ್ ತರಗತಿ ಆದರ್ಶ ವಿದ್ಯಾಲಯಗಳ ಪರೀಕ್ಷೆಗೆ ಮತ್ತು ಮುಂದಿನ ತಿಂಗಳಲ್ಲಿ ಬರುವಂಥ ಮೈನಾರಿಟಿ ಸ್ಕೂಲ್ ಎಕ್ಸಾಮ್ಸ್, ಅಲ್ಪಸಂಖ್ಯಾತರ ಶಾಲೆಗಳಿಗೂ ಕೂಡ ಪ್ರವೇಶ ಪರೀಕ್ಷೆ ನಡೀತದೆ. ಅಲ್ಲಿಯೂ ಕೂಡ ಭಾಳಷ್ಟು ಅನುಕೂಲಕರವಾದಂತಹ ತರಗತಿ ಇದಾಗಿದ್ದು, ಇದನ್ನು ಅವಶ್ಯಕ ಇದ್ದಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡೋದರ ಮುಖಾಂತರ ಅವರಿಗೆ ಅನುಕೂಲವನ್ನು ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.